ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದೀರಿ, ಆರಾಮದಿರಿ? ನಾನು ಆರಾಮದೇನಿ ನೋಡ್ರಿ. ಬೆಳಗ್ಗೆನ ಲಾಕ್ ಶುರು ಮಾಡಾಕತ್ತೇನೆ ರೀ. ಟೈಮ್ 6:30 ಐತಿ. ಈಗ ಎದ್ದೀನಿ ನಾನು. ಯಾಕಂದ್ರೆ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಮಳೆ ಶುರು ಆಗೈತಿ. ಭಾಳ ಅಂದ್ರೆ ಭಾಳ ಮಳೆ ಆಗೈತಿ. ಯಾಕಂದ್ರೆ ಹೊರಗೆ ದನಗಳ್ನು ಹೊರಗೆ ಕಟ್ಟಂಗಿಲ್ಲ, ಮತ್ತು ಅಡುಗೆ ಮನೆಯಾಗ ಹೋಗಂಗಿಲ್ಲ. ಗೊತ್ತಲ್ಲ, ಅಡುಗೆ ಮನೆಯಾಗಂತೂ ಆಲ್ರೆಡಿ ಒಲ್ಯಾಗ ನೀರು ಸೋರಿ ಎಲ್ಲ ರಾತ್ರಿ ಎಲ್ಲ ನೀರು ತೆಗ್ದು ಹೋಗಿದ್ದೇವೆ. ನಮ್ಮ ದನಗಳು ನೋಡ್ರಿ ಇಲ್ಲೇ ಅದಾವೆ. ಈಗ ನಾನು ಮುಖ ಸಮಯಕ್ಕೆ ತಕ್ಕೊಂಡಿಲ್ಲ, ಹಂಗೆ ಹೊಂಟೇನಿ. ನನ್ನ ಮೊದಲ ಅಲ್ಲಿ ನೀರು ನಡಕ್ಕೆ ಹೋಕ್ಕೇನೆ ಹಳ್ಳದಾಗ. ಇಲ್ಲೆಲ್ಲ ಭಾಳ ನೀರು, ಹಳ್ಳ ಏನು ಬಂದಿಲ್ಲ, ಎಷ್ಟು ಬಂದೈತೆ ಗೊತ್ತಿಲ್ಲ. ನಿಮಗೂ ತೋರಿಸ್ತೇನೆ ಬರ್ರಿ. ಹಾಳಂದ್ರೆ ಈಗ 3 ಗಂಟೆಗೆ ಮಳೆ ಚಾಲು ಆಗೈತಲ್ಲ, ಈಗ ಸ್ವಲ್ಪ ಕಡಿಮೆ ಆಗೈತಿ. ಸಣ್ಣಗೈತಿ, ಹಂಗೆ ಜೋರೇನಿಲ್ಲ. ನಿಮ್ಗೆ ಕಾಣಿಸ್ತದೆ ನೋಡಿ, ಭಾಳ ಅಂದ್ರೆ ಭಾಳ ಸಣ್ಣಗೈತಿ. ನಮ್ಮ ಮನೆಯವ್ರು ಹೋಗಿ ನೋಡಿ ಬಂದಾರ. ಮಳೆ ಆದ ದೊಡ್ಡ ಮಳೆ ಆತಂದ್ರೆ ನನಗೆ ಅಲ್ಲಿ ಹೋಗಿ ನೋಡಿ ಬಂದಾಗನ ಸಮಾಧಾನ. ರೈತರಿಗೆ ಅದೇ ಅಲ್ರಿ, ಮಳೆ ಜಾಸ್ತಿ ಆದ್ರೂ ಖುಷಿ ಆಕ್ಕೈತಿ. ಅದು ನಮ್ಮ ಕಡೆ ನಾವು ಏನು ಗೊತ್ತು, 1 ವರ್ಷ ಮಳೆ ಬೆಳೆ ಹಾಳಾದರೂ ಪರವಾಗಿಲ್ಲ, ಮಳೆ ಆದ್ರೆ ಸಾಕಂತೆ. ನಾವು 1 ವರ್ಷ ದೊಡ್ಡ ಮಳೆಗಳಾದವು ಅಂದ್ರೆ ಆ ಕಡೆ 4-5 ವರ್ಷ ಬದುಕ್ತೀವನ್ನೋ ಧೈರ್ಯ ಇರ್ತೈತೆ ನಮ್ಗೆ. ನೋಡಿ ಕಸಾತಿ ನಿನ್ನೋದಿದ ಮಳೆ ಆತ್ರಿ. ಹಂಗಾಗಿ ದನ ಮೇಯ್ಸಾಕೆ ಹೋದಾಗ ತೊಯ್ಸ್ಕೊಂಡ್ಬಂದು ಡ್ರೆಸ್ ಹಾಕ್ಕೊಂಡೆ ನೋಡ್ರಿ ನಾನು. ಫ್ರೆಂಡ್ಸ್, ನಾನೀಗ ಹೊಂಟೆ ನೋಡಿ. ನೀರು ನೋಡಲ್ಲೇ ಸಣ್ಣಗೆ ನೀರು ಹರಿಯಾಗತ್ತದು. ಇಲ್ಲೇ ನಾನು ದನ ಮೇಯಿಸ್ತಿರ್ತೇನಲ್ಲ, ಇದು ನಮ್ಮ ಕಬ್ಬಿನ ದಂಡೆನೇ ಇದು. ಇಲ್ಲೇ ಒಂದು ಹಳ್ಳ ಐತೆ ಅಂತೇಳಿ ಇಲ್ಲ, ಅದು ಹಳ್ಳದಾಗ ನೀರು ಬಂದಿರ್ತಾವೆ. ಎಷ್ಟು ಬಂದಿರ್ತಾವೆ ಅಂತೇಳಿ ನನಗೂ ಗೊತ್ತಿಲ್ಲ. ನೋಡ್ಬೇಕನ್ನೋ ಆಸೆನೂ ಭಾಳ ಐತಿ. ಯಾಕಂದ್ರೆ ಅಲ್ಲಿ ಹಳ್ಳ ತುಂಬಿ ಹರಿದ್ರೆ ಖುಷಿ ನಮಗೆ. ನೋಡಂಬರಿ ಎಷ್ಟು ನೀರು ಬಂದೈತೆ ಅಂತೇಳಿ. ನೀರು ಕಾಣಿಸಾಗತೈತಿ ನೋಡ್ರಿ. ಇಷ್ಟು ನೀರು ಬಂದೈತಿ ನೋಡಿ. ಭಾಳ ಅಂದ್ರೆ ಭಾಳ ನೀರು ಬಂದೈತಿ. ಅದ್ರಲ್ಲಿ ಮುಂದೆ ನೋಡ್ಬೇಕು ತುಂಬಿ ಹರಿಯಾಗತೈತೆ ಏನಿಲ್ಲ ಅಂತೇಳಿ. ಇಲ್ಲಿ ನೀರು ನಿಂತ್ಕೊಂಡು ಅಂದ್ರೆ ಅಲ್ಲಿ ನಮ್ಮ ಬಾವಿಗೆ ನೀರನ್ನು ಹೋಗ್ತೈತಿ. ಮತ್ತು ಇಲ್ಲಿಷ್ಟು ನೀರು ನಿಂತ್ಕೊಂತಂದ್ರೆ ಬೋರ್ ನೀರುಗಳೇ ಹೆಚ್ಚಿಗೆ ಅಕ್ಕವು. ಬೋರು ನೀರು ಜಾಸ್ತಿ ಹೋಗಿತಾವೆ. ಹಾಗಾಗಿ ನಮ್ಗೆ ಭಾಳ ಖುಷಿ. ಹಳ್ಳ ಅಂದ್ರೆ ಇದೇನು ದೊಡ್ಡದಿಲ್ಲ. ನಮ್ಮ ಹೊಲದಿಂದ ಇಲ್ಲಿ ಕೆಳಗೆ, ನಮ್ಮ ಹೊಲದ ಮಟ್ಟ ಅಷ್ಟೇ ಐತಿ. ಮ್ಯಾಗ ಏನು ಹೊಲದಿಂದ ಇಲ್ಲಿ ಕೆಳಗೆ, ಅಲ್ಲೇನು ಕೆಳಗೆ ನಾನು ತೋರ್ಸಾಕತ್ತೆ ನೋಡ್ರಿ. ಇಲ್ಲೊಂದು ಇದನ್ನು ಕಟ್ಟಿರ್ತಾರೆ ಗೌರ್ಮೆಂಟಿಂದ, ಹಿಂಗೆ ಪಂಚಾಯತ್ ತರ್ಪಿಲಿಂದ ಏನೋ ಗಾಡಿ ಅಡ್ಡ ಕಟ್ಟಿರ್ತಾರೆ. ಅದರಿಂದ ನೀರು ಆ ಕಡೆ ಈ ಕಡೆ ನೀರು ಬಂದು ನಿಂತಂದ್ರೆ, ಸ್ವಲ್ಪ ನೀರು ನಿಂತ್ಕೊಂತಂದ್ರೆ ಬೋರ್ ನೀರು ಹೆಚ್ಚಿಗೆ ಅಕ್ಕ ಅನ್ನೋ ಉದ್ದೇಶದಿಂದಾಗೆಲ್ಲೇ ಕಟ್ಟಿರ್ತಾರೆ. ಅಲ್ಲಿ ಕೆಳಗೆ ನಮ್ಮ ಬಾವಿ ಮೂಲಿಗೆನ ಐತದ ಕಟ್ಟಿರ್ತಾರಲ್ಲ, ಅದು ಈ ನೀರನ್ನು ಅಲ್ಲಿ ನಮ್ಮ ಬಾವಿಗೆ ಹೋಗ್ತೈತೆ. ನಾನು ಅಮಾವಾಸ್ಯೆ ಲಾಗ್ ಏನು ಹಾಕೇನಿಲ್ಲ, ಆ ಲಾಗಲ್ಲಿ ಏನು ಬಾವಿ ಐತೆ ಅಂತ ಹೇಳೇನಿಲ್ಲ. ಅಲ್ಲಿ ಮುಂದೆ ಹೋಗಿ ಬಾವಿಗೆ ಬೀಳ್ತೈತೆ ಅದು ನೀರು. ಬಾವಿನ ತುಂಬಂದ್ರೆ ಹಂಗಾಗಿ ನಮ್ಮ ಬೋರ್ಗಳು ಅಲ್ಲೇ ಅದಾವೆ, ಬಾವಿ ಇಂತೆಲ್ಲ ಅದಾವೆ. ಅವು ನೀರು ಜಾಸ್ತಿ ಅಕ್ಕವು. ಕುಣಿಗೆ ಅದು ನೀರು ಹೋಗ್ತೈತಲ್ಲ, ನೀರು ಹೋತಂದ್ರೆ ಅದು ನೀರು ಜಾಸ್ತಿ ಅಕ್ಕವು. ಆದರೆ ಹರಿಯಾಕದಿಲ್ಲ, ಸಣ್ಣಗೆ ಹರಿಯಾಕತ್ತೈತಿನೋ. ಅಲ್ಲಿಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ನಾನು ಇರೋದು ಲೇಟಾಗಿ ಎದ್ದಿದ್ನೆಲ್ಲ. ಹಾಗಾಗಿ ಇಲ್ಲೇ ನಿಂತ್ಕೊಂಡಷ್ಟು ನೋಡೀನಿ. ಅದ ನೋಡಿ ಫ್ರೆಂಡ್ಸ್ ಹಳ್ಳ. ನಾನೇನು ದನ ಮೇಯಿಸ್ತಿದ್ನೆಲ್ಲ ಇಲ್ಲೇ ನೋಡಿ. ದನ ಮೇಯ್ಸಕ್ಕೆ ಬರೋದಿಲ್ಲ ಈ ಹಳ್ಳದಾಗ. ಇಲ್ಲೇ ನಮ್ಮ ಹೊಲದ ಹಿಂದನೇ ಐತಿ ಇದು. ಇಲ್ಲಿ ಮಠ ನಮ್ಮ ಹೊಲ ಐತಿ. ಇಲ್ಲೇನು ಕಾಣಿಸ್ತೈತಲ್ಲ ಛತ್ರಿ ಗಿಡ, ಅಲ್ಲಿ ಮಠ ನಮ್ಮ ಹೊಲ ಐತಿ. ಇದನ್ನು ಮುಂದಿನ ದಿನಗಳಲ್ಲಿ ಹೊಲ ಮಾಡ್ಕೋಬೇಕು ನಾವು. ಸದ್ಯಕ್ಕಂದ್ರೂ ನಮ್ಮ ಕೈಲಿ ಆಗಂಗಿಲ್ಲ. ಯಾಕಂದ್ರೆ ಇದನ್ನೆಲ್ಲ ಸುದ್ದಿ ಮಾಡ್ಕೋಬೇಕಂದ್ರೆ ರೊಕ್ಕ ಭಾಳ ಅಂದ್ರೆ ಭಾಳ ಬೇಕು. ನೀರು ಭಾಳ ಏನು ಬಂದಿಲ್ಲ, ತುಂಬಿ ಅಷ್ಟ್ಮೇಲೆ ರಾತ್ರಿ ಹರಿದೈತದ. ಪರವಾಗಿಲ್ಲ, ಒಂದಿಟ್ಟು ನಿಂತಂದ್ರೆ ಬೋರಿನ ನೀರೇ ಜಾಸ್ತಿ ಅಕ್ಕ ನಮಗೆ. ಅದೊಂದು ಭಾಳ ಖುಷಿ ಐತಿ. ಅದ್ರ ಹೇಳ್ಕೊಳ್ಳೋಷ್ಟೇನು ದೊಡ್ಡ ಮಳೆ ಆಗಿಲ್ಲ. ಯಾಕಂದ್ರೆ ನಮ್ಮ ತಗಡು ಐತಲ್ಲ, ತಗಡಿನ ಮ್ಯಾಗ ನೀರು ಒಂದೇ ಹನಿ ಬಿದ್ರೂ ಜೋರು ಸೌಂಡ್ ಕೇಳಿಸ್ತೈತಲ್ಲ, ಹಂಗಾಗಿ ಕೇಳಿಸೈತದ. ಈಗ ಇನ್ನೂ ಅಡುಗೆ ಮನೆಗೆ ಹೋಗಿ ಬರ್ರಿ. ಅಡುಗೆ ಮನೆ ಆಕಾರ ಹೆಂಗಾಗೈತೆ ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ. ನಾನೀಗ ಅಡುಗೆ ಮನೆಗೆ ಬಂದೇನಿ. ಇದ ನೋಡ್ರಿ ಕಿಡಿಕೆ, ಈಟ ಐತೆ ಕಿಡಿಕೆ. ಯಾಕಂದ್ರೆ ಅಯ್ಯೋ, ಇಲ್ಲಿ ನೀರೆಲ್ಲ ಸೋರೈತೆ ನೋಡಿ ನೀರು ಕಾಣಿಸ್ತೈತಿ. ಇಲ್ಲೇ ಭೂಮಿಯಾಗ ಮನೆಗಳಿಗೆ ಕಿಟಕಿ ದೊಡ್ಡ ಮಾಡಂಗಿಲ್ಲ. ನಾನು ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ. ಇದು ನೀರಿದಾಗೆ ಇದೇನೈತಲ್ಲ ಕದ, ನಾವು ಇದಕ್ಕೆ ನೀವು ಡೋರ್ ಅಂತೀರಲ್ಲ, ನಾವು ಕದ ಅಂತೇವಿ. ಇದು ಬೆಂಡ್ ಆಗಿಬಿಟ್ಟಿರ್ತೈತೆ, ಹಂಗಾಗಿ ಲಾಕ್ ಹೊಂದಂಗಿಲ್ಲ ಇದು. ಈಗ ಅಡುಗೆ ಮನೆ ತೋರಿಸ್ತೇನೆ ನೋಡ್ರಿ ನಾನು ಯಾವ ರೀತಿ ಆಗೈತೆ ಅಂತೇಳಿ. ಇದನ್ನೆಲ್ಲ ಇನ್ನು ಹಸನ್ ಮಾಡ್ಕೋಬೇಕಾದ್ರೆ ನಂಗೆ ಟೈಮ್ ಆಕೈತಿ ನೋಡ್ರಿ. ಇಲ್ಲೆಲ್ಲ ನೀರು ನೋಡಿ, ಇಲ್ಲೆಲ್ಲ ನೀರು ಇದಾಗ್ಯಾವು. ಮತ್ತು ನಿಮ್ಗೆ ತೋರಿಸ್ತೇನೆ ಇದ್ರೆ ಬ್ಯಾಕ್ ಕ್ಯಾಮ್ರಾದೊಳಗೆ. ಇಲ್ಲೇ ನೀರು ನೋಡ್ರಿ, ಇಲ್ಲೆಲ್ಲ ನೀರು ಹೆಂಗೆ ಬಿದ್ದೈತಿ. ಇನ್ನು ಇದಿಷ್ಟು ಹಸನ್ ಮಾಡ್ಕೋಬೇಕು ನೋಡ್ರಿ. ಇಲ್ಲೆಲ್ಲ ಇದು ಅಲ್ಲೆಲ್ಲ ನೋಡಿ, ಈ ಗಾಡಿ ನೋಡಿ ಇಲ್ಲೇ ನೀರತಿ ಎಲ್ಲ ಹೆಂಗಾಗೈತಿ. ಇಲ್ಲಿ ನೋಡ್ರಿ ಹಿಂಗೈತೆ ನೋಡ್ರಿ. ಏನು ಮಾಡೋದು, ನಮ್ಮ ಮನೆ ಬರ.
ರಾತ್ರಿ ನೀರು ತೆಗೆದು ಅಲ್ಲಿ ಸಿಂಕಿಗೆ ಹಾಕೇನ್ರಿ. ಹೊರಗೆ ಮಳೆ ಒಂದು ಭಾಳ ಇತ್ತಲ್ಲ, ಹಾಗಾಗಿ ಮತ್ತು ಒಳ್ಳೆ ಇಷ್ಟು ನೀರು ಆಗ್ಯಾವ. ಇನ್ನು ಮ್ಯಾಗದ ತಗಡಿನ ಮ್ಯಾಗ ನೀರು ಇರ್ತಾವನ್ನೆಲ್ಲ ತೆಗಿಬೇಕು. ನಮ್ಮ ಮನೆಯವ್ರು ತೆಗಿತಾರೆ. ಅವ್ರು ತೆಗೋದಿಂದನೇ ನನ್ಗೆ ಅಡುಗೆ ಮಾಡೋಕೆ ಅನುಕೂಲ. ಎದ್ದು ಖುಷಿನ ಮಾಡೋ ಕೆಲಸ ಅಂದ್ರೆ ಮೊದಲೆಲ್ಲ ಒಲೆ ಬೂದಿ ತುಂಬ್ಕೊಂಡು ಒಲೆ ಸಾರಿಸ್ಕೊಂಡು ಅನ್ನಕ್ಕೆ ಇಟ್ಕೊಂಡು ಆಮ್ಯಾಗ ಉಳ್ದಿದ್ದು ಕೆಲಸ ಮಾಡ್ತೀನಿ. ಆದರೆ ಇವತ್ತಂದ್ರೂ ಏನು ಮಾಡೋಕೆ ಬರೋಂಗಿಲ್ಲ. ಅದ್ರ ತಡ ಆಕೈತಿ, ಮತ್ತೇನು ಮಾಡೋದು, ಮಾಡಬೇಕಲ್ಲ ತಡ ಆದ್ರೂ. ಫ್ರೆಂಡ್ಸ್, ಟೈಮ್ ಈಗ 7:30 ಆಗೈತಿ. ಮತ್ತು ಮಳೆ ಬರಾಕತ್ತೈತಿ ನೋಡ್ರಿ. ಮಳೆ ಇನ್ನೂ ಐತೆ ನೋಡ್ರಿ. ನಾನು ಜಳಕ ಮಾಡಿ ಪೂಜೆ ಮಾಡೇನಿ. ನಾಷ್ಟ ಅಂತ ಏನು ಮಳೆ. ಟೈಮ್ ಈಗ 9:30 ಐತಿ. ಮುಂಜೆ ಅದು ಬೆಳಗ್ಗೆ 3 ಗಂಟೆಗೆ ಮಳೆ ಶುರು ಆಗೈತಲ್ಲ, ಆವಾಗಿನಿಂದ ಇನ್ನಾದರೂ ಮಳೆ ಐತಿ. ಪಾಪ ನಮ್ಮ ದನಗಳದ ನಂಗೆ ಚಿಂತೆ ಆಗ್ಬಿಟ್ಟೈತಿ. ಅಲ್ಲಿ ಸ್ವಲ್ಪ ನೀರು ಆ ಕಡೆಯಿಂದ ನೀರು ಬಂದು ಅಲ್ಲಿ ನೀರು ಹಾಕೈತಿ. ಅವಕ್ಕೆ ಅಷ್ಟೊಂದು ಇದಿಲ್ಲ ಕೆಳಗೆ ಮಲ್ಕೊಳಕ್ಕೆ. ಅದೊಂದಿದು ಅಲ್ಲಿ ಕೆಳಗೆ ಇದನ್ನು ಮಾಡಿಸ್ಬೇಕಂದ್ರೆ ನಮ್ಗೆ ಆಗಲಿಲ್ಲ. ಈಗ ಮಾಡಿಸ್ಬೇಕಂದ್ರೆ ಮಳೆಗಾಲಂದ ಈಗ ಏನು ಮಾಡೋಕೆ ಬರೋಂಗಿಲ್ಲ. ಅದನ್ನೆಲ್ಲಕ್ಕೆ ಏನು ಸುದ್ದು ಮಾಡೋಕೆ ಬರೋಂಗಿಲ್ಲ. ಇನ್ನು ಬ್ಯಾಸಿಗೆನ ಮಾಡಿಸ್ಬೇಕು ನಾವು. ಅಲ್ಲೇ ಕಣಕೆ ಐತಿ ಹಾಕೇವಿ. ಅಲ್ಲೇ ತಿಂದು ಅಲ್ಲೇ ಅದಾವೆ. ಇನ್ನೂ ಹಾಲಿನವ್ರು ಬಂದಿಲ್ಲ. ಹಾಲಿನವ್ರು ಬಂದಿಂದ ನಾನು ಜಳಕ್ಕಾಗೈತೆ. ನಮ್ಮ ಮನೆಯವ್ರು ದಿನ ಜಳಕ್ಕಾಗಿಲ್ಲ. ಅವರೇ ಹಿಂಡ್ತಾರೆ. ಯಾಕಂದ್ರೆ ಮಳೆ ಐತಲ್ಲ, ಅಲ್ಲಿ ಹಿಂಡಬೇಕಾದ್ರೆ ಮಳೆ ನೀರು ಸಿಡಿತಾವೆ. ಮಳೆ ಕಾಣಿಸ್ತೈತೆ ನೋಡಿ ಅಲ್ಲಿ ಇಲ್ಲಿ ನೀರು ಬೀಳೋದು. ಅನ್ನ ಐತೆ, ಅದನ್ನ ಅನ್ನ ಒಗ್ಗರಣೆ ಹಚ್ಕೋತೀನಿ. ಮನ್ಯಾಗಿನ ಕೆಲಸ ಐತಿ ಇವತ್ತು. ಅದಾರ ಮನ್ಯಾಗಿನ ಕೆಲಸಕ್ಕೆ ಅದ್ರ ದನಗಳು ಪಾಪ ಸ್ವಲ್ಪ ಉಪವಾಸಕ್ಕೆ. ನಮ್ಮ ಗೌರಿ ಹೊಟ್ಟೆ ಹಸಿದ್ರೆ ತಡ್ಕೊಳಂಗಿಲ್ಲ. ನಾವೇನು ತಡ್ಕೊತೈತಿ ಆದ್ರೆ ನಮ್ಮ ಗೌರಿ ತಡ್ಕೊಳಂಗೇ ಇಲ್ಲ. ಅದೊಂದು ಈಟು ಹಾಲಿನ ಬಂತು. ನಾನು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ಹಿಟ್ಟು ಸಣ್ಸೋದೈತಿ. ಗೋಧಿ ಹಿಟ್ಟು ಮತ್ತು ಹೆಸರು ಹಿಟ್ಟು ಅದನ್ನ ಸಣ್ಸ್ಕೋತೀನಿ. ಅದನ್ನ ಸಣ್ಸ್ಕೊಂಡು ಅಕ್ಕಿ ಒಂದು ಹಸಿ ಮಾಡುವಾಗ ಖಾಲಿ ಆಗ್ಯಾವ. ಅದನ್ನ ಮಾಡ್ಕೊಂಡು ಇವತ್ತು ಎಲ್ಲ ಹೋಗ್ಬೇಕಂತ ಅಂದ್ಕೊಂಡವಿ. ಒಂದು ವೇಳೆ ಹೋದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ಹಾಲಿನವ್ರು ಬಂದ್ರಿ ಈಗ. ಫ್ರೆಂಡ್ಸ್, ನಾನೀಗ ಹಿಟ್ಟು ಸಣ್ಸಕ್ಕೆ ರೆಡಿ ಮಾಡ್ಕೊಳಕತ್ತೆ ನೋಡಿ. ನಾನು ಮೊದಲು ಅದೊಂದಿಟ್ಟು ಹೆಸರು ಹಿಟ್ಟೈತಿ. ಹೆಸರು ಹಿಟ್ಟು ಸಾನಿಗೆ ಹಾಕೋತೀನಿ. ನಾನೆಲ್ಲ ಒಮ್ಮೆ ಸಾಣಿಸಿ ಇಟ್ಕೋತೀನಿ. ಮತ್ತು ಸ್ವಲ್ಪ 8 ದಿನ ಆದ ನಂತರ ಮತ್ತೊಮ್ಮೆ ಸಾಣಿಸ್ ಹುಳ ಆಗಲಿ ಬಿಡಲಿ ಅಂತೇಳಿ. ಅದು ಹೆಸರಿಟ್ಟು ಯಾಕಂತಂದ್ರೆ ಹಿಟ್ಟಿನ ಜುನ್ಕ ಮಾಡಕ್ಕೆ. ಮತ್ತು ಅದರಲ್ಲೇ ಮತ್ತು ಇನ್ನೊಂದು ನೋಡ್ತೀನಿ ನಾನು ಹೊಸದೊಂದು ರೆಸಿಪಿ ಟ್ರೈ ಮಾಡ್ಬೇಕಂತ ಅಂದ್ಕೊಂಡೇನಿ. ಅದರಿಂದ ಏನಾದರೂ ಚಲೋ ಬಂತಂದ್ರೂ ಹೇಳ್ತೀನಿ, ಚಲೋ ಬರಲಿಲ್ಲ ಅಂದ್ರೂ ಹೇಳ್ತೀನಿ ನಾನು ನಿಮ್ಮ ಮುಂದೆ. ಇದ್ರೊಳಗೆ ಏನೈತಲ್ಲ, ಈ ಬಕೆಟ್ನಾಗ ಗೋಧಿ ಹಿಟ್ಟು ಸಾಣಿಸಿ ಇಟ್ಟಿರ್ತೇನೆ. ಇದು ಅಲ್ಯೂಮಿನಿಯಂ ಡಬ್ಬಿಗಳು ಅದಾವು. ಯಾಕಂದ್ರೆ ಇಲ್ಲಿ ಮನೆ ಭಾಳ ಕರಗಾಕೈತಲ್ಲ ಅಡುಗೆ ಮನೆ, ಹಂಗಾಗಿ ನಾನು ಬ್ಯಾಡ್ ಅಂತೇಳಿ ಎಲ್ಲ ತೆಗೆದಿಟ್ಟೇನೆ ನಾನು ಅವನ್ನ. ಇದು ಸಾಣಿಗೆ ನೋಡಿ. ಸಾಣಿಗೆಗೆ ಒಂದು 5 ಪ್ಲೇಟ್ ಅದಾವೆ. ಅದ್ರೊಳಗೆ ನಮ್ಗೆ ಯಾವ ಥರ ಬೇಕು ನೋಡಿ ಆ ಥರ. ಒಂದು ಬ್ಯಾಳೆ ಸಣ್ಸಕ್ಕೆ, ಒಂದು ಗೋಧಿ ಹಿಟ್ಟು ಸಣ್ಸಕ್ಕೆ, ಒಂದು ಜೋಳದ ಹಿಟ್ಟು ಸಣ್ಸಕ್ಕೆ, ಮತ್ತು ಇದು ನುಚ್ಚತಿ ಸಣ್ಸಕ್ಕೆ ಅಂತೇಳಿ 5 ಪ್ಲೇಟ್ ಅದಾವೆ ಅದ್ರೊಳಗೆ. ನನಗೆ ಆ ಡಬ್ಬಿ ಏನು ತೊಗೊಂಬಂದಿಲ್ಲ. ಅದ್ರೊಳಗೆ ಹೆಸರಿಟ್ಟು ಸಾಣಿಸಿ ಹಾಕ್ತೀನಿ. ಹೆಸರಿಟ್ಟು ಅಂದರೆ ಇದ್ರೊಳಗೆ ಜೀರಿಗೆ ಮತ್ತು ಅರಿಶಿನ ಬೇರೆ ಜಜ್ಜಿ ಹಾಕಿರ್ತೈತಿ. ಅದನ್ನಷ್ಟು ಹೋಗಿ ಗಿರ್ನಿಗೆ ಹಾಕಿಸ್ಕೊಂಬಂದಿರ್ತೇವೆ ನಾವು. ಇದು ಹಿಟ್ಟಿನ ಪಲ್ಯ ನಮ್ಮ ಕಡೆ ಅಂದರೂ ಹಿಂಗೆ ಮಾಡ್ತಾರೆ. ಮತ್ತು ಕಡ್ಲೆ ಹಿಟ್ಟಿಂದು ಮಾಡ್ತಾರೆ. ಕಡ್ಲೆ ಬ್ಯಾಳೆ ಒಡೆದು ಅದರೊಳಗೆ ಕಡ್ಲೆ ಹಿಟ್ಟಷ್ಟು ಹಾಕಿಸ್ಕೊಂಬರ್ತಾರೆ. ಹಾಗೂ ಜೀರಿಗೆ ಅರಿಶಿನ ಬೇರೆ ಹಾಕ್ತಾರೆ. ಇದ್ರೊಳಗೆ ನನಗೆ ಜೀರಿಗೆ ಮತ್ತು ಅರಿಶಿನ ಬೇರೆ ಜಜ್ಜಿ 2 ಅರಿಶಿನ ಬೇರೆ ಜಜ್ಜಿ ಹಾಕೀನಿ. ಇವಾಗ 2 ಸೇರಿದ್ದು ಏನೋ ಈ ಹೆಸರು 2 ಸೇರಿ ಅಥವಾ 3 ಸೇರಿದ್ದು ನೆನಪಿಲ್ಲ ನನಗೆ. ಈಗ ಅದನ್ನು ಹಿಟ್ಟು ಸಣ್ಸ್ಕೊಳಕತ್ತೀನಿ ನೋಡಿ. ಅದು ಹೆಸರು ಏನಿರ್ತೈತಿಲ್ಲ ಮ್ಯಾಗಿನ ಸಿಪ್ಪೆ ಎಲ್ಲ ಬರ್ತೈತಿ ಮ್ಯಾಗ. ಹಿಂಗೊಮ್ಮೆ ಹಸನು ಖಾಲಿ ಇದ್ದಾಗ ಮನ್ಯಾಗಿನ ಕೆಲಸ ಮಾಡಿ ಇಟ್ಕೊಂಡ್ಬಿಡ್ತೇನೆ ನಾನು. ಯಾಕಂದ್ರೆ ಮತ್ತು ದನಾತಿ ಮೇಯಿಸ್ತಿರ್ತೇನಲ್ಲ, ಬಂದು ಬ್ಯಾಸರಾಗಿರ್ತೈತೆ ಮನ್ಯಾಗಿನ ಅಡುಗೆ. ಮತ್ತು ವಿಡಿಯೋ ಎಡಿಟಿಂಗ್ ಮಾಡೋದು, ವಿಡಿಯೋ ಮಾಡೋದು ಏನಾದರೂ ಇತ್ತಂದ್ರೆ ಅಲ್ಲಿ ಭಾಳ ಕೆಲಸ ಆಕೈತೆ ಅಂತೇಳಿ ನಾನು ಯಾವಾಗಲೂ ಹಿಂಗೆ ಯಾವುದೋ ಕೆಲಸ ಆಗಲಿ ಖಾಲಿ ಇದ್ದಾಗ ಒಮ್ಮೆ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಅದೊಂದಿನ ಸಂಚೆನ ಆದರೂ ಪರವಾಗಿಲ್ಲ ಅಂಥೇಳಿ ಮಾಡಿ ಇಟ್ಕೊಂಡ್ಬಿಡ್ತೇನೆ. ನನಗೂ ಮತ್ತೊಮ್ಮೆ ಮಾಡೋಕೆ ಹಳವಾರ ಅಂತ ಅನಿಸ್ಬಿಡ್ತೈತಿ ಇನ್ನೊಂದು ಕೆಲಸ ಮಾಡೋಕ್ಕೆ. ನಾನು ನಿಮ್ಗೆ ಅದನ್ನು ತೌಡು ತೋರ್ಸಾಕತ್ತೆ ನೋಡಿದ ಹೆಸರಿಂದ ಏನು ಮ್ಯಾಗಿನ ಸಿಪ್ಪು ಇರ್ತೈತಲ್ಲ ಅದು ಹೆಂಗೆ ಎಷ್ಟು ಬಂದೈತೆ ಅಂತೇಳಿ.
ಈಗ ನಂದು ಹೆಸರಿಟ್ಟು ಸಣ್ಸೋದು ಮುಗೀತು. ದನಗಳ್ಗೇನು ಹಿಟ್ಟು ಗೊಂಜಾಳ ಹಾಕ್ಸ್ಕೊಂಬಂದಿರ್ತೇವೆ ನಾವು ದನಗಳ ಮುಸ್ರಿಗೆ ಅಂತೇಳಿ. ಅದು ಭಾಳ ದಿನದಾಗಿತ್ತು, ಹಂಗಾಗಿ ಗೊಂಟಾಳು ಗಟ್ಟಿತ್ತು, ಒಂದಿಟ್ಟು ಹುಳ ಆಗಿದೆ ಅದ್ರೊಳಗೆ. ಅದನ್ನು ನಾನು ಮತ್ತೆ ಪ್ಲೇಟ್ ಚೇಂಜ್ ಮಾಡಿದೆ. ಅದಕ್ಕೇನು ಹಾಕೋದು ಅದನ್ನು ಬೇರೆದು ಹಾಕಿ ಈಗ ಅದನ್ನು ಸಣ್ಸ್ಕೊಳಕತ್ತೀನಿ ನೋಡಿ. ನಿಮ್ಗೆ ಅಲ್ಲಿ ಕಾಣಿಸ್ತೈತಿ ಹಿಟ್ಟು ಎಷ್ಟು ಗೊಂಟಾಳು ಗಟ್ಟೈತೆ ಅಂತೇಳಿ. ನಮ್ಮ ಮನೆಯವ್ರು ಹೇಳಿದ್ದೆ ಭಾಳ ಹಾಕ್ಸೋದು ಬೇಡ ಅಂತೇಳಿ. ಅವು ಚಿಲ್ದಾಗ ಅಷ್ಟೇ ಇದ್ದವು, ಬೇಡ ಹಾಕಿ ಸುಡೋಣ ಮತ್ತು ಸುಮ್ಮನೆ ಇವನೊಂದು 5 ಸೀರೆ 10 ಸೀರೆ ಎಲ್ಲಿ ತೆಗೆದಿಡೋದು ಬೇಡ ಅಂತೇಳಿ ಇಷ್ಟು ಒಮ್ಮೆ ಹಾಕಿಸ್ಕೊಂಬಂದ್ರೆ. ಹಂಗಾಗಿ ಅದು ಭಾಳ ದಿನ ಆತಂದ್ರೆ ಗೊಂಟಾಳು ಗಟ್ಟಿ ಬಿಡ್ತೈತಿ. ನಮ್ಮಲ್ಲಿ ಏನೇನೋ ಯಾವುದೋ ಆಗಲಿ ಲಗೂಟ ಹಾಳಾಗಿ ಬಿಡ್ತೈತಿ, ಭಾಳ ಅಂದ್ರೆ ಭಾಳ ಹುಳ ಆಗಿಬಿಡ್ತಾವೆ. ನಾವು ಏನು ಎಷ್ಟು ಅವನು ವಾಗಾತ್ ಮಾಡಿ ಇಟ್ಕೊಂಡ್ರು ಮತ್ತು ಹಂಗೆ ಅವು. ಈಗ ನಾನು ಅದು ಗೊಂಜಾಳ ಹಿಟ್ಟನ್ನು ಸಾಣಿಸೋದಾತ. ಈಗ ಗೋಧಿ ಹಿಟ್ಟು ಐತಲ್ಲ, ಗೋಧಿ ಹಿಟ್ಟನ್ನು ಒಮ್ಮೆ ಸಾಣಿಸಿಟ್ಕೊಂಡ್ಬಿಡ್ತೇನೆ ನಾನು. ಅದು 8 ದಿನ 10 ದಿನ ಆದಿಂದ ಮತ್ತೊಮ್ಮೆ ಸಾಣಿಸಿಡ್ತೇನೆ, ಹುಳ ಆಗಲಿ ಬಿಡಲಿ ಅಂತೇಳಿ. ಈಗ ಅದನ್ನೇನು ಗೊಂಜಾಳ ಹಿಟ್ಟು ಸಾಣ್ಸಕ್ಕೆ ಬೇರೆದು ಹಾಕಿದ್ನಲ್ಲ, ಅದನ್ನು ತೆಗೆದು ಮತ್ತೆ ಹೆಸರು ಹಿಟ್ಟು ಸಾಣ್ಸಕ್ಕೆ ಏನು ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕಾಕತ್ತೇನೆ. ಈಗ ನಂದು ಗೋಧಿ ಹಿಟ್ಟು ಸಾಣ್ಸೋದಾತು ನೋಡ್ರಿ. ಇದನ್ನೆಲ್ಲ ಯಾಕೆ ತೋರ್ಸಾಕತ್ತೇನಂತಂದ್ರೆ, ನಾನು ಹೊಲ್ದಾಗ ಕೆಲಸ ಒಂದು ಹಿಂಗೆ ದನಗಳ ಕೆಲಸ ಇದ್ದಾಗ ಮನ್ಯಾಗ ಏನು ಇರ್ತೈತೆ ನೋಡಿ ಅದನ್ನಿಷ್ಟು ಎಲ್ಲ ಒಂದು ದಿನಕ್ಕೊಮ್ಮೆ ಮಾಡಿ ಇಟ್ಕೊಂಡ್ಬಿಡ್ತೇನೆ ನನ್ನ ಕೆಲಸ. ಹಾಗಾಗಿ ಇದನ್ನು ನಾನು ನಿಮ್ಮ ಕೂಡ ಶೇರ್ ಮಾಡ್ಕೊಳಕತ್ತೇನೆ. ಯಾಕಂದ್ರೆ ಮನ್ಯಾಗ ಇದ್ರೂ ಒಂದೀಟು ಖಾಲಿನೇ ಇರೋಂಗಿಲ್ಲ, ಕೈಗಂತೂ ಪುರ್ಸೋತನೇ ಸಿಗಂಗಿಲ್ಲ. ಹಂಗೆ ಏನಾರು ಒಂದು ಕೆಲಸ ಯಾವುದಾದ್ರೂ ಒಂದು ಏನು ಇರ್ತೈತಲ್ಲ ಅದನ್ನ ಮನೆ ಅದ್ರ ಕ್ಲೀನ್ ಮಾಡೋದಾಗಲಿ, ಹಿಂಗೆ ಹಿಟ್ಟು ಹಂಚೋ ಸಾಣಿಸ್ಕೊಳ್ಳೋದಾರಾಗಲಿ, ಮತ್ತೊಂದು ಯಾವ್ದಾರ ಒಂದಾಗಲಿ ಒಟ್ನಲ್ಲಿ ಮಾಡ್ಕೊತಾನೆ ಇರ್ತೇನೆ ನಾನು. ನಮ್ಮ ಮನೆಯವರು ಫೋನ್ ಮನ್ಯಾಗ ಬಿಟ್ಟು ಹೋಗಿದ್ರು, ಹಾಗಾಗಿ ಅದ್ರಾಗ ಒಂದು ಯಾವುದೋ ಒಂದು ಫಿಲ್ಮ್ ನೋಡಾಕತ್ತಿದ್ನಿ. ಫಿಲ್ಮ್ ಹಚ್ಕೊಂಡು ನೋಡ್ಕೊಂತ ಹಿಟ್ಟು ಸಾಣ್ಸಾಕತ್ತಿದ್ನಿ. ಈಗ ಅದು ಗೋಧಿ ಹಿಟ್ಟು ಸಾಣ್ಸೋದಾತು ನೋಡಿ. ಇದನ್ನು ಜೋಳದ ಹಿಟ್ಟು ಸಾಣ್ಸಕ್ಕೂ ನಾನು ಅದನ್ನ ಯೂಸ್ ಮಾಡ್ತೇನೆ. ಹಾಗಾಗಿ ಅದನ್ನು ಸ್ವಚ್ಛಮ್ಗೆ ಒರೆಸಾಕತ್ತೇನೆ ನಾನು. ಗೋಧಿ ಹಿಟ್ಟಿಂದ ಹಂಗೆ ನಾವು ಇಟ್ಟಿವಿ ಅಂದ್ರೆ ಅವು ಏನಕ್ಕೆ ರೊಟ್ಟಿ ಹೊತ್ತಾಕ ಚಾಲು ಮಾಡಿಬಿಡ್ತಾವೆ. ಈಗ ಹಿಟ್ಟೆಲ್ಲ ಸಾಣ್ಸೋದು ಮುಗೀತು ನೋಡಿ ನನಗೆ. ಆದರೂ ನನಗೆ ಒಂದು ಹಾರರ್ ಮೂವಿ ಅಂದ್ರೆ ಭಾಳ ಇಷ್ಟ ನನಗೆ. ನಾನು ಚಾನಲ್ ಮಾಡೋಕ್ಕಿಂತ ಮೊದಲು ದನ ಮೇಯಿಸ್ಕೋ ಅಂತ ಬರೀ ಅವನ್ನ ನೋಡ್ತಿದ್ನಿ. ನಮ್ಮ ಮನೆಯವ್ರ ಕೈಲಿಂದ ಅಂದ್ರೆ ಉಗಿಸ್ಕೊಂಡು ಇಡ್ತಿದ್ದು ನಾನು. ಈಗ ನಾನು ಅಕ್ಕಿ ಹೆಸರು ಮಾಡಾಕತ್ತೀನಿ ನೋಡಿ. ಹಿಟ್ಟು ಸಾಣ್ಸೋದೆಲ್ಲ ಆತದ, ಹಿಟ್ಟು ಸಾಣ್ಸೋದಾದಿಂದ ಅಕ್ಕಿ ಹೆಸರು ಮಾಡಾಕತ್ತೀನಿ. ನನ್ನ ಫ್ರೆಂಡ್ ಫೋನ್ ಹಚ್ಚಿದ್ದಳು, ಅಂದ್ರೆ ನನ್ನ ನಂಬರ್ಗೆ ಹಚ್ಚಿದ್ದಳು. ನಾನು ಅದನ್ನು ಕಟ್ ಮಾಡಿ ಅವ್ರ ಫೋನಿಂದ ಹಚ್ಚಿ ಮಾತಾಡ್ಕೊಂತ ಹೇಳಾಕತ್ತಿದ್ನೋ ಏನೋ ಮಾತಾಡಕತ್ತಿದ್ದು ನಾನು ಅವಳು ಕೂಡ. ಅದು ಅಷ್ಟೊಂದು ಏನಂತ ನೆನಪಿಲ್ಲ. ಮಾತಾಡ್ಕೊತ ಅಕ್ಕಿ ಹೆಸರು ಮಾಡಾಕತ್ತಿದ್ದು ನಾನು.
ಈಗೆಲ್ಲ ಮುಗೀತು ನೋಡ್ರಿ. ನನಗೆ ಹಿಟ್ಟು ಹಸನ್ ಮಾಡೋದು ಮತ್ತು ಅಕ್ಕಿ ಹಸನ್ ಮಾಡೋದು ಅವನ್ನೆಲ್ಲ ತೆಗೆದು ಇಡಾಕತ್ತೇನೆ ನಾನು. ನಿಮ್ಗೆ ಅಲ್ಲಿ ಹಿಟ್ಟು ನೋಡ್ರಿ ಹೆಂಗೆ ಕನ್ಸಾಕತ್ತೈತಿ. ಯಾಕಂದ್ರೆ ನಾನು ಪೇಪರ್ ಹಾಕ್ಕೊಂಡು ನಾನು ಸಣ್ಸ್ಕೊಂಡ್ರು ಹಿಟ್ಟು ಅಷ್ಟೆಲ್ಲ ಬೀಳ್ತೈತಿ. ದೊಡ್ಡ ಬುಟ್ಟಿ ಅದು ಕರೆ ಆದರೂ ಗಾಳೊಂದು ಇರ್ತೈತಿಲ್ಲ, ಹಾಗಾಗಿ ಮನೆ ತುಂಬ ಆಗಿಬಿಡ್ತೈತಪ್ಪ ಅದು ಹಿಟ್ಟು. ನಾನೀಗ ಇಲ್ಲೇ ಸಿಂಪಲ್ಲಾಗಿ ಪಲಾವ್ ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೇನೆ ಅಂತೇಳಿ ನೀವು ನೋಡ್ಕೊಂಬರ್ರಿ. ಇಷ್ಟ ಆದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ. ನನ್ನ ಶೈಲಿಯಲ್ಲಿ ಸಿಂಪಲ್ ಪಲಾವ್. ನಾನಿಲ್ಲಿ ಆಲೂಗಡ್ಡೆ ಮತ್ತು ಟೊಮೆಟೊ, ಒಂದು ಬದ್ನೆಕಾಯಿ, ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೆ ನಾನು. ಈಗ ನಾನು ಕುಕ್ಕರ್ನಾಗ ಮಾಡ್ತೇನೆ. ಯಾಕಂದ್ರೆ ಮಧ್ಯಾಹ್ನ ಏನು ಮಾಡಲಿಲ್ಲ, ಮಧ್ಯಾಹ್ನ ಟೈಮ್ನ ಆಗೋತದ. ನಾನು ಮಧ್ಯಾಹ್ನ ಏನು ಊಟ ಮಾಡಿಲ್ಲ. ಮುಂಜಾನೆಗೆ ಏನು ಅನ್ನ ಅಷ್ಟು ಉಂಡಿದ್ನಿಲ್ಲ, ಅದರಷ್ಟು ಮ್ಯಾಗ ಬಿಟ್ಟೆ. ನಮ್ಮ ಮನೆಯವರು ಲೇಟಾಗಿ ಬಂದ್ರು. ಅವರು ಮತ್ತೆ ಇಲ್ಲೋ ಬೇರೆ ಕಡೆ ಹೋಗ್ತೇನೆ ಅಂತೇಳಿ ಕೆಲ್ಸಕ್ಕೆ ಹೋದ್ರೇನೋ ಅವ್ರು ಮತ್ತೆ ಒಳ್ಳೆ. ಈಗ ನಾನು ಕುಕ್ಕರ್ ಇಟ್ಟು ಕುಕ್ಕರ್ನಾಗ ಮಾಡಾಕತ್ತೇನೆ ನೋಡ್ರಿ. ಇಲ್ಲೇ ಕುಕ್ಕರ್ ಕಾದ ನಂತರ ನಾನು ಎಣ್ಣೆನೂ ಹಾಕೀನಿ ಮತ್ತು ತುಪ್ಪನೂ ಹಾಕೀನಿ. ಇದು ನನ್ನ ಸ್ಟೈಲಲ್ಲಿ ಪಲಾವು. ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ, ನಾನು ಹಿಂಗೆ ಮಾಡ್ತೇನೆ ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ಟ್ರೈ ಮಾಡಿರಿ. ನಾನು ಎಣ್ಣೆನೂ ಹಾಕೀನಿ ಮತ್ತು ತುಪ್ಪನೂ ಹಾಕೀನಿ. ಭಾಳ ಅಂದ್ರೆ ಭಾಳ ಸಿಂಪಲ್, ಆದ್ರೆ ನನಗೆ ಇಷ್ಟ ಈ ರೀತಿ. ನಾನು ಒಮ್ಮೆ ಒಂದೊಂದು ಥರ ಮಾಡ್ಕೊಂಡು ತಿಂತಿರ್ತೀನಿ. ನಿಮ್ಗೆ ಅದನ್ನು ಶೇರ್ ಮಾಡ್ಕೊತ ಹೋಗ್ತೀನಿ. ಈಗ ಅದಾದ ಕಾದ ನಂತರ ಉಳ್ಳಾಗಡ್ಡಿ ಹಾಕಿ ನೋಡ್ರಿ. ನಾನು ಉಳ್ಳಾಗಡ್ಡಿ ನಾವು ಒಂದಿಟ್ಟು ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕು ಎಣ್ಣೆಯಾಗ. ಎಷ್ಟು ಚಲೋ ಅಂತ ನಮಗೆ ಹುರ್ಕೋತೀವಿ ನೋಡಿ, ಅಷ್ಟು ಪಲಾವ್ ಸೂಪರ್ ಆಕೈತೆ. ನಾನು ಪಲಾವ್ ಅಂತೇನಿ, ನೀವೇನಾದರೂ ಒಂದು ಹೆಸರು ಕೊಡಿ. ಯಾಕಂದ್ರೆ ನಮ್ಮ ಮನ್ಯಾಗ ನೀವು ಗೊತ್ತು ಜಾಸ್ತಿ ಏನು ತರಕಾರಿ ಇರೋಂಗಿಲ್ಲ ಅಂತೇಳಿ. ಯಾಕಂದ್ರೆ ಮನ್ಯಾಗ ಹೈನ್ ಇರೋದ್ರಿಂದಾಗೆ ಜಾಸ್ತಿ ತರಕಾರಿ, ಯಾಕಂದ್ರೆ ನಮ್ಮ ಮನೆಯವ್ರದ್ದು ಊಟ ಇರೋಂಗಿಲ್ಲ, ನಂದು ಒಬ್ಬಾಕಿದಲ್ಲ. ಹಾಗಾಗಿ ನಾವು ಭಾಳ ತರಕಾರಿ ಯೂಸ್ ಮಾಡೋಂಗಿಲ್ಲ. ಈಗ ನಾನು ಪುದೀನ ಹಾಕಿ ನೋಡ್ರಿ. ಪುದೀನ ಹಾಕಿ ಮಿಕ್ಸ್ ಮಾಡಾಕತ್ತೇನೆ. ಈಗ ನಾನು ಅವನೇನು ಬದ್ನೆಕಾಯಿ ಮತ್ತು ಟೊಮೆಟೊ ಮತ್ತು ಆಲೂಗಡ್ಡೆ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅವನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ನಮ್ಮ ಬೆಳ್ಳಿ ಒಂದು ನನ್ನ ಕೂಡ ಇದನ್ನು ಮಾಡಾಕತ್ತೈತಿ. ಅದಕ್ಕೆ ಹೊಟ್ಟೆ ಹಸ್ತೈತಂತ ಒಂದಿಟ್ಟು ಅನ್ನ ಬಿಸಿದೈತಿ, ಹಾಗಾಗಿ ಒಂದಿಟ್ಟು ತಡ್ಕೊವಲ್ತದ. ಸಂಜಾನ ಮನ್ಯಾಗ ಇರಂಗಿಲ್ಲ ಅದು ನಮ್ಮ ಬೆಳ್ಳಿ. ಸಂಜೆಗೆ ಬಂದು ಅಷ್ಟು ಜೀವ ತಿಂತದ. ನಂದಂತೂ ಹೋಗ್ತೈತೆ ಅದ್ರ ಸಂಬಂಧ. ಇದು ಎಣ್ಣೆಯಾಗ ಒಂದಿಟ್ಟು ಜಾಸ್ತಿನ ಫ್ರೈ ಆಗ್ಬೇಕು. ಎಲ್ಲ ತರಕಾರಿ ಅಂತಲ್ಲ, ಬದ್ನೆಕಾಯಿ, ಆಲೂಗಡ್ಡೆ, ಉಳ್ಳಾಗಡ್ಡಿ, ಟೊಮೆಟೊ ಇದೆಲ್ಲನೂ ಜಾಸ್ತಿ ಇದಾಗಬೇಕು. ಎಲ್ಲರೂ ಒಂಥರ ಮಾಡಿದ್ರೆ ನನ್ನೊಂಥರ ಡಿಫ್ರೆಂಟ್ ನೋಡಿ. ಇಷ್ಟ ಆದರೆ ಟ್ರೈ ಮಾಡಿ ನೀವು. ಹಗ್ಲಂಗ್ಲೆ ಅದೇ ಹೇಳಕತ್ತ ಅಂತೇಳಿ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನೀಗ ಇಲ್ಲೇ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲು ಹಾಕ್ಬೇಕಿತ್ತು, ನಾನು ಉಳ್ಳಾಗಡ್ಡೆ ಹಾಕಿದ್ದು ಖುಷಿ ಮರ್ತಿದ್ದೆ ನಾನು, ಹಾಗಾಗಿ ಈಗ ಹಾಕೀನಿ. ಈಗ ಹಾಕಿ ನಾನು ತಯಾರಿಸಾಕತ್ತೀನಿ ನೋಡ್ರಿ ಅದನ್ನು. ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಎಲ್ಲರೂ ಲೆಫ್ಟ್ ಹ್ಯಾಂಡು ಅನ್ನಕತ್ತೀರಿ. ಅದು ಲೆಫ್ಟ್ ಹ್ಯಾಂಡ್ ಅಲ್ಲ, ರೈಟ್ ಹ್ಯಾಂಡ್. ನನಗೆ ನಗು ಬರಾಕತ್ತೈತಿ. ಅದು ರೈಟ್ ಹ್ಯಾಂಡ್, ಆದ್ರೆ ಕ್ಯಾಮ್ರಾದಾಗ ಉಲ್ಟಾ ಕಾಣಿಸ್ತೈತಿ ಅಷ್ಟು. ಈಗ ನಾನು ಖಾರ ಹಾಕಾಕತ್ತೀನಿ ನೋಡಿ, ಹಸಿ ಖಾರ. ನಮ್ಮ ಮನೆಯವರು ಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟೊಂದು ಇಷ್ಟಪಡಂಗಿಲ್ಲಪ್ಪ. ಕೆಲವೊಂದ್ಸಲ ಆದರೂ ಹಾಕಿರ್ತೇನೆ, ಅವ್ರು ಬ್ಯಾಡ ಅಂತಂದ್ರೂ. ಖಾರ ಭಾಳ ತಿನ್ನಂಗಿಲ್ಲ ನಮ್ಮ ಮನೆಯವ್ರು. ಯಾವುದೋ ಅಡುಗೆ ಆಗಲಿ, ಪಲ್ಯ, ಸಾರು, ಚಿಕನ್ನು, ಮಟನ್ನು ಯಾವುದೋ ಆಗಲಿ ಖಾರ ತಿನ್ನಂಗಿಲ್ಲ. ಖಾರದ್ದು ಜಾಸ್ತಿ ತಿನ್ನೋಂಗೆ ಇಲ್ಲ ಅವರು. ಹಾಗಾಗಿ ಖಾರ ಒಂದೀಟ ಹಾಕಿನಿ ನಾನು. ಹಾಕಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿ. ಈಗ ನಾನು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೆ ನೋಡ್ರಿ. ಮತ್ತು ನೀವು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಅಂತಂದ್ರಲ್ಲ, ಅದ್ರಾಗ ಏನೈತ್ರಿ, ಯಾವುದೋ ಆಗಲಿ ನಮ್ಮ ದೇಹದ ಒಂದು ಅಂಗಾಂಗ ಅಲ್ವಾ ಅದು. ಲೆಫ್ಟ್ ಆದ್ರೇನು ರೈಟ್ ಆದ್ರೇನು ಕೆಲವರಿಗೆ ಅದು ಅಭ್ಯಾಸ ಇರ್ತೈತಿ. ಲೆಫ್ಟ್ ಹ್ಯಾಂಡಲ್ಲೇ ಎಲ್ಲ ಕೆಲಸ ಮಾಡ್ತಿರ್ತಾರೆ ಪ್ರತಿಯೊಂದನು. ಆದರೂ ನಾನು ಹೇಳ್ತೀನಿ, ಸ್ವಲ್ಪ ಯಾವುದೋ ಕೆಲಸಕ್ಕಾಗಲಿ ಮುಂದೆ ಬರೋದಂದ್ರೆ ಲೆಫ್ಟ್ ಹ್ಯಾಂಡಾಗಿ ಬರ್ತೈತಿ. ಆದ್ರೆ ನಾನು ಲೆಫ್ಟ್ ಹ್ಯಾಂಡಿಲ್ಲ ಮಾಡಂಗಿಲ್ಲ, ರೈಟ್ ಹ್ಯಾಂಡಿಲ್ಲ ಮಾಡ್ತೀನಿ. ಈಗ ನಾನಿಲ್ಲ ತೊಗರಿ ಬ್ಯಾಳಿನ ತೊಳ್ಕೊಂಡೆ. ನಾನು ಇದು ರೇಷನ್ದಾಗ ಕೊಟ್ಟಿದ್ದೀವಿ ತೊಗರಿ ಬ್ಯಾಳೆ. ಅವನ್ನ ಸ್ವಚ್ಛಗೆ ತೊಳ್ಕೊಂಡೆ, 2-3 ಸಲ ತೊಳ್ಕೊಂಡೆ. ಈಗ ಅವನ್ನ ಹಾಕಿ ಮಿಕ್ಸ್ ಮಾಡಾಕತ್ತೇನೆ ನೋಡ್ರಿ.
ನಾವು ನಮ್ಮ ದೇಹದ ಅಂಗಾಂಗಕ್ಕೆ ನಾವು ಅಸಹ್ಯ ಪಟ್ಕೊಂಡ್ರೆ ಹೆಂಗೆ ರೀ? ಹೌದಲ್ರಿ? ಅಸಹ್ಯ ಪಟ್ಕೊಳಕ್ಕೆ ಹೋಗ್ಬಾರ್ದು. ನಮ್ದು ಯಾವುದೋ ಒಂದು ಅಂಗಾಂಗಕ್ಕೆ ಅದಕ್ಕೂ ಅದರದ್ದೇ ಆದ ಮಹತ್ವ ಇರ್ತೈತಿ. ಇವಾಗ ನೋಡಿ ರೈಟ್ ಹ್ಯಾಂಡ್ ಅಷ್ಟೇ ಇದ್ರೆ ನಮ್ಗೆ ಏನಾದರೂ ಆಕೈತಿ, ಆಗಂಗಿಲ್ಲ. ಎಷ್ಟೊತ್ತಿಗೆ ಲೆಫ್ಟ್ ಹ್ಯಾಂಡು ಬೇಕೇ ಬೇಕು, ರೈಟ್ ಹ್ಯಾಂಡು ಬೇಕೇ ಬೇಕು. ಹಾಗಾಗಿ ನಾವು ಯಾವುದನ್ನು ಕೀಳಾಗಿ ನೋಡಬಾರ್ದು ರೀ. ನಾನೀಗ ಇಲ್ಲೇ ಅಕ್ಕಿ ಹಾಕಾಕತ್ತೇನೆ ನೋಡಿ. ನಾನು ರೇಷನ್ ಅಕ್ಕಿದ ಮಾಡಾಕತ್ತೇನೆ ರೀ ಪಲಾವ್. ನನ್ನ ಸ್ಟೈಲಲ್ಲಿ ಪಲಾವ್ ರೇಷನ್ ಅಕ್ಕಿದನ ಮಾಡಾಕತ್ತೀನಿ. ಅವನು ತೊಳ್ಕೊಂಡೆ ನಾನು ಇವನು ನೆನೆಸತಿ ಏನು ಇಟ್ಟಿಲ್ಲ. ಒಂದು ಕಪ್ಪ ರೇಷನ್ ಅಕ್ಕಿ ತೊಗೊಂಡೆ ನಾನು. ಅವನು ತೊಳ್ಕೊಂಡು ಇಲ್ಲಿ ಹಾಕಾಕತ್ತೀನಿ ನೋಡಿ. ಹಾಕಿ ಮಿಕ್ಸ್ ಮಾಡಾಕತ್ತೀನಿ. ಒಂದು ಸ್ವಲ್ಪ ಹಂಗೆ ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೋಬೇಕು ನಾವು. ಅವು ಒಂದಿಟ್ಟು ಅದು ಅದರ ಹೀಟಿಗೆ ಹುರಿದಂಗೆ ಆಕೈತೆ ಅದು ಅಕ್ಕಿಯಲ್ಲಿ ಅದ್ರೊಳಗೆ ಕುಕ್ಕರ್ನಾಗ ಮತ್ತೆಲ್ಲ ಮಸಾಲೆ ಮಿಕ್ಸ್ ಆಕೈತಿ. ನಾನು ಅದೇನು 1 ಕಪ್ ಅಕ್ಕಿಗೆ 1 ಆಲೂಗಡ್ಡೆ, 1 ಟೊಮೆಟೊ ಮತ್ತು 1 ದೊಡ್ಡದು ಉಳ್ಳಾಗಡ್ಡಿ ಇಷ್ಟು ತೊಗೊಂಡೇನು ನೋಡಿರಿ. ಅದು ನಿಮ್ಗೆ ಅಲ್ಲಿ ಯಾಕೆ ಕಡಿಮೆ ಮತ್ತು ಅವೆಲ್ಲ ಜಾಸ್ತಿ ಅಂತ ಅನಿಸ್ಬೋದು. ಜಾಸ್ತಿ ಅಂತೇನಿಲ್ಲ. ಈಗ ನಾನು 1 ಕಪ್ ರೇಷನ್ ಅಕ್ಕಿಗೆ ನಾನು ಸ್ವಲ್ಪ ಮೆತ್ತಗನ ಮಾಡ್ಕೋತೇನೆ ಅನ್ನನ. ನಂಗೆ ಯಾವುದೋ ಆಗಲಿ ಇದು ವೈಟ್ ರೈಸ್ ಆಗಲಿ ಪಲಾವ್ ಆಗಲಿ ನನಗೆ ಮೆತ್ತಗಾದ್ರೂ ಇಷ್ಟ. ನಮ್ಮ ಮನೆಯವ್ರಿಗೆ ಮೆತ್ತಗಾದ್ರೆ ಇಷ್ಟ ಆಗಂಗಿಲ್ಲ. ಆದರೂ ಸ್ವಲ್ಪ ಒಂದು ಸಲ ಅವರು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ, ಒಂದು ಸಲ ನಾನು ಅಡ್ಜಸ್ಟ್ ಮಾಡ್ಕೊಂಡು ತಿಂತೇನೆ. ನಾನು ಇಲ್ಲಿಗೆ 2 ಕಪ್ನಷ್ಟು ಅದು ದೊಡ್ಡದಿತ್ತು, ಸ್ವಲ್ಪ 2.5 ಇತ್ತು. ಅದರಲ್ಲಿ ನೀರು ಹಾಕೇನಿ ನೋಡಿ. ನಾನು ನೀರು ಹಾಕಿ ಮತ್ತೊಂದು ಮಿಕ್ಸ್ ಮಾಡೀನಿ. ಇಲ್ಲಿ ಯಾವುದೇ ಗರಂ ಮಸಾಲಾನ ನಾನು ಸೇರಿಸಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೀವು ಸೇರಿಸ್ಕೊಳ್ಳಿ. ನಾನು ಇಷ್ಟ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ನಾವು ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಒಮ್ಮೆ ಒಂದೊಂದು ಥರ ಮಾಡ್ಕೊಂಡು ತಿಂದ್ರೆ ಅದು ಟೇಸ್ಟ್ ಬೇರೆ ಬೇರೆ ಅಂತ ಅನಿಸ್ತೈತಿ. ತಿನ್ನಾಕೂ ಒಂಥರ ಮನಸ್ಸು ಬರ್ತೈತಿ, ಖುಷಿನೂ ಆಕೈತಿ. ಹಾಗಾಗಿ ಈಗ ನಾನು ಕ್ಲೋಸ್ ಮಾಡೇ ಇಟ್ಟೇನೆ ನೋಡ್ರಿ ಅದನ್ನು. ಈಗ ಇಲ್ಲೇ ಮೊದಲನೇ ಸಿಟಿ ಹೊಡ್ಯಾಕತ್ತೈತಿ ನೋಡ್ರಿ. ಇದು ಸಿಟಿ ಕೂಗಾಕತ್ತೈತಿ. ನಾನು 3 ವಿಜಿಲ್ ಕೂಗಿಸ್ಕೊಂಡೇನಿ ರೀ ಅದನ್ನು. ನಾವು ರೆಡಿ ಆಯ್ತು ನೋಡ್ರಿ. ಹಿಂಗೆ ಕಣ್ಸಾಕತ್ತೈತಿ ನೋಡಿದೆ. ಯಾಕಂದ್ರೆ ನಾನು ಅರ್ಶಿಣ ಪೌಡರ್ ಹಾಕಿಲ್ಲಲ್ಲ, ಹಾಗಾಗಿ ವೈಟಾಗಿ ಕಣ್ಸಾಕತ್ತೈತಿ. ಚಲೋ ಆಗಿತ್ತು, ರುಚಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಇಷ್ಟ ಆದ್ರೆ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು ಎಲ್ಲರಿಗೂ.